ನಮಸ್ಕಾರ. ಸಂಜೀವ್ ಅವರು ಏನು ಅವ್ರದ್ದು ಪ್ರಶ್ನೆಗಳು ತಂಟೆ ಪ್ರಶ್ನೆಗಳಂತೆ, ನಂದು ಸೀರಿಯಸ್ ಪ್ರಶ್ನೆಗಳಂತೆ. ಆ್ಯಕ್ಚುಲಿ ನನ್ನ ಪ್ರಶ್ನೆ ಕೇಳಿದ್ರೆ ಉಲ್ಟಾ ಅಂತ ಇವಾಗ ನಿಮಗೆ ಗೊತ್ತಾಗುತ್ತೆ. ಜಾಸ್ತಿ ಏನು ತರಲೆ ಇದು ಸ್ವಲ್ಪ ಇದೇನು ತಲೆ ಏನು ಉಪಯೋಗಿಸ್ಬೇಕಾಗಿಲ್ಲ. ನನಗೆ ಹಿಸ್ಟ್ರಿ ಗೊತ್ತಾಗಿರೋ ಹಿಸ್ಟ್ರಿ ಬೇಕಾಗಿಲ್ಲ. ಏನ ಕಾಣಿಸ್ತಾ ಇದೆಯಲ್ಲ ಅದನ್ನೇ ಹೇಳ್ತಾ ಇರೋದು. ಚಂದ್ರು ಅವರು ಕೇಳಿಸ್ತಾ ಇದೆಯಾ? ಚಂದ್ರು ಅವರು ಮೈಕ್ ಕೊಡ್ತಾರೆ. ಯಾರಾದ್ರೂ ನಿಮಗೆ ಉತ್ತರ ಗೊತ್ತಿದ್ರೆ ಹೇಳ್ಬೇಕು. ಆಡಿಯನ್ಸಿಗೆ ಮೈಕ್ ಸಿಗೋದು ಲೇಟ್ ಆಗ್ಬಾರ್ದು, ಇಲ್ಲೇ ಬಂದಿತ್ತು. ಸೊ ನೀವು ಗೂಗಲ್ ಅದೆಲ್ಲ ಏನು ಬೇಕಾಗಿಲ್ಲ. ನಿಮಗೆ ಇದರ ಯಾವ ಗೂಗಲಲ್ಲಿ ಹುಡುಕಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಮೋಸ್ಟ್ ಆಫ್ ದ ಪ್ರಶ್ನೆಗೆ, ಹೆಚ್ಚಿನ ಪ್ರಶ್ನೆಗಳಿಗೆ. ಮೊದಲನೇ ಪ್ರಶ್ನೆ ಸುಮಾರು ತುಂಬ ಈಸಿಯಾಗಿರೋದ್ರಿಂದ ಶುರು ಮಾಡ್ತೀನಿ. ಕ್ರಿಕೆಟ್ ಆಟದಲ್ಲಿ ಫೀಲ್ಡರಿಗೆ ಏನು ಹೇಳ್ತಾರೆ? ವತ್ಸ ಕ್ಷೇತ್ರ ರಕ್ಷಕ ಸರಿಯಾದ ಉತ್ತರ. ಅದು ಸುಲಭ ಪ್ರಶ್ನೆ. ಮುಂದಿನ ಪ್ರಶ್ನೆ, ವಿಕೆಟ್ ಕೀಪರಿಗೆ ಏನು ಹೇಳ್ತಾರೆ? ಸರಿ, ಅಲ್ಲಿದ್ದಾರೆ. ವಿಕೆಟ್ ಕೀಪರಿಗೆ ಗೂಢ ರಕ್ಷಕ. ಸರಿ, ಶ್ಯಾಮ್ ಅವರು ಸರಿಯಾದ ಉತ್ತರ ಹೇಳಿದ್ರು. ಹಾಗಾದ್ರೆ ಬೌಲರಿಗೆ ಏನು ಹೇಳ್ತಾರೆ? ಒಂದ್ ನಿಮಿಷ ಹೇಳ್ತೀನಿ. ಫೀಲ್ಡರಿಗೆ ಕ್ಷೇತ್ರ ರಕ್ಷಕ, ವಿಕೆಟ್ ಕೀಪರಿಗೆ ಗೂಢ ರಕ್ಷಕ. ಹಾಗಾದ್ರೆ ಬೌಲರಿಗೆ ಏನು ಹೇಳ್ತಾರೆ ಹೇಳಿ? ಎಸೆತಗಾರ. ಓಕೆ, ನೀವು ಜಾಸ್ತಿ ಫಾರ್ಮಲ್ ಇರಬಾರ್ದು. ಇದೆಲ್ಲ ದಾಂಡಿಗ ಭಕ್ಷಕ. ಆಲ್ಮೋಸ್ಟ್ ಕ್ಲೋಸ್, ವೆರಿ ಕ್ಲೋಸ್. ಹೇಳಿ, ಇನ್ನೊಂದು ಯಾವ್ದು ಉತ್ತರ? ಎಸೆತಗಾರ. ಸ್ವಲ್ಪ ಫಾರ್ಮಲ್ ಆಯ್ತು. ವತ್ಸ ಅವ್ರು ಹೇಳಿದ ಸುಮಾರಾಗಿ. ವಿಕೆಟ್ ಕೀಪರ್ ಗೂಟ ರಕ್ಷಕ, ವಿಕೆಟ್ ಟೇಕರ್ ಗೂಟ ಭಕ್ಷಕ ಆಗ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಹಿಂದಿನ ಕಾಲದಲ್ಲಿ ರಾಮಾಯಣದಲ್ಲಿ ಓದಿರ್ತೀರ. ಭರತ ಅವನ ಅಣ್ಣ ಶ್ರೀರಾಮ ಕಾಡಿಗೆ ಹೋದಾಗ ಅವನ ಚಪ್ಪಲಿಗಳನ್ನು, ಎಕ್ಕಡಗಳನ್ನು ಪೂಜಿಸ್ತಿದ್ದ ಅಂತೆ. ಈಗಿನ ಕಾಲದಲ್ಲಿ ಏನು ಮಾಡ್ತಿದ್ದ ಭರತ? ಅದೇ ರಾಮಾಯಣ ಈಗಿನ ಕಾಲದಲ್ಲಿ ನಡೀತಿದ್ರೆ ಭರತ ಏನು ಮಾಡ್ತಿದ್ದ? ಪವರ್ ಆಫ್ ಅಟಾರ್ನಿ. ಓಕೆ, ಒಳ್ಳೆ ಉತ್ತರ. ಇನ್ನೊಂದು ಬೇರೆ ಯಾರು ಇದೆಯಾ? ಕುರ್ಚಿ ಹಾಕೊಂಡು ಅವನೇ ಓಡಾಡ್ತಾ ಇದ್ದ. ಚಪ್ಪಲಿ ಕಾಯೋದ್ ಬಿಟ್ಟು ಅವನೇ ಹಾಕೊಂಡು ಮಜಾ ಮಾಡ್ತಾ ಇದ್ದ. ಕರೆಕ್ಟ್. ಅದು ಮೋಸ್ಟ್ ನ್ಯಾಚುರಲ್ ರಿಯಾಕ್ಷನ್. ಸರಿ, ಆದ್ರೆ ಸ್ವಲ್ಪ ರಿಲೇಟೆಡ್ ಟು ರಾಮಾಯಣ. ಅದಕ್ಕೆ ಇದ್ರೆ ಹೇಳಿ. ಎಲ್ಲ ಕರೆಕ್ಟ್, ಒಳ್ಳೆ ಚೆನ್ನಾಗಿ ಹೇಳ್ತಾರೆ. ಗರ್ಲ್ ಫ್ರೆಂಡ್ ಟೆಲಿಫೋನ್ ನಂಬರ್ ಗರ್ಲ್ ಫ್ರೆಂಡ್ ಏನು ಹೇಳಿ ಕೇಳಿಲ್ಲ. ಗರ್ಲ್ ಫ್ರೆಂಡ್ ಟೆಲಿಫೋನ್ ನಂಬರ್. ಓಕೆ, ಅಂತದ್ದು ತಲೆ ಎಲ್ಲ ಸ್ವಲ್ಪ ಜೋರಾಗಿ ಓಡ್ತಾ ಇದೆ. ಆಂಟಿ ಎದುರುಗಡೆ ಎದ್ರು ಏನಪ್ಪ ಇಂಥದ್ದೆಲ್ಲ ಹೇಳ್ತಾರೆ. ಓಕೆ, ಉತ್ತರ ನಾನು ಅನ್ಕೊಳ್ತಾ ಇದ್ದೆ ಮೋಸ್ಟ್ಲಿ ಅವನು ಜೆರಾಕ್ಸ್ ತಗೊಂಡು ಪಾದನ್ ಜೆರಾಕ್ಸ್ ತಗೊಂಡು ಮಾಡ್ತಾ ಇದ್ದು, ಪೂಜೆ ಮಾಡ್ತಿದ್ದ ಅಂತ ನನ್ನ ಅಭಿಪ್ರಾಯ. ಈಗ ಹೊಸ ಗಾದೆ ಶುರುವಾಗಿದೆಯಲ್ಲ, 3D ಪ್ರಿಂಟಿಂಗ್. ಮುಂದಿನ ಪ್ರಶ್ನೆ, ಹಳೆಗನ್ನಡದಲ್ಲಿ ತಣ್ಣೀರ್ ಅಂತ ಹೇಳ್ತಾ ಇದ್ರು. ಈಗಿನ ಕಾಲದಲ್ಲಿ ಸ್ವಲ್ಪ ಇದಾದ್ಮೇಲೆ, ವರ್ಷಗಳಾದ್ಮೇಲೆ ತಣ್ಣೀರು ಅಂತ ಹೇಳ್ತಾರೆ. ಹಾಗಾದ್ರೆ ಭವಿಷ್ಯ ಕನ್ನಡದಲ್ಲಿ ಏನು ಹೇಳ್ಬೋದು? ಹಿಂದಿನ ಕಾಲದಲ್ಲಿ ತಣ್ಣೀರ್, ಈಗಿನ ಕಾಲದಲ್ಲಿ ತಣ್ಣೀರು, ಭವಿಷ್ಯ ಕನ್ನಡದಲ್ಲಿ ಏನು ಹೇಳ್ತಾರೆ? ಕಾಂತರೆಡ್ಡಿ ಅವರು ಕರೆಕ್ಟ್ ಆಗಿ ಹೇಳಿದ್ರು, ಕೋಲ್ಡ್ ವಾಟರ್ ಆನ್ಸರ್. ಭವಿಷ್ಯ ಕನ್ನಡದಲ್ಲಿ ಕೋಲ್ಡ್ ವಾಟರ್ ಅಂತ.
ಅದೇ ರೀತಿ ಉಲ್ಟಾ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್. ಓಕೆ, ಯಾರು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಈಗಲೇ ಕೆಲವರು ಜೋಕ್ಸ್ ಮಾಡಿ ಆಗಿದೆ ಆ ಟಾಪಿಕ್ ಮೇಲೆ, ಹಾಗಾಗಿ ಇದು ತೊಂದರೆ ಇಲ್ಲ ಅಂತ ಅನ್ಕೊಳ್ತೀನಿ. ಮುಂದಿನ ಕನ್ನಡದಲ್ಲಿ, ಭವಿಷ್ಯ ಕನ್ನಡದಲ್ಲಿ ವೈಫ್ ಅಂತ ಹೇಳ್ತಾರೆ, ಈಗಿನ ಕನ್ನಡದಲ್ಲಿ ಪತ್ನಿ ಅಂತ ಹೇಳ್ತಾರೆ, ಹಿಂದಿನ ಕನ್ನಡದಲ್ಲಿ, ಹಳೆ ಕನ್ನಡದಲ್ಲಿ ಏನಂತ ಹೇಳ್ತಿದ್ದಿರ್ಬೋದು? ತುಂಬಾ ಫಾರ್ಮಲ್ ಆಯ್ತು ಸರ್, ಸ್ವಲ್ಪ ಚುರುಕು. ಓಕೆ, ಅರ್ಥ ಆಗಿದ್ದು ಸ್ವಲ್ಪ ಫಾರ್ಮಲ್ ಆಯ್ತು. ಪತ್ನಿ, ಹಾಫ್ ಶರ್ಟ್. ಓಕೆ, ನೀವು ಫ್ಯೂಚರ್ ಪಾಸ್ಟ್ ಹೋಗ್ತಾ ಇದೆ. ಓಕೆ, ನಾವು ಇದು ಕಾಂಟ್ರವರ್ಷಿಯಲ್ ಅಂತ ಹೇಳಿದ್ದೆ. ಸೊ ನಾನು ಅನ್ಕೊಳ್ಳೋದು, ಈಗ ಪತ್ನಿ ಅದು ಶಾರ್ಟ್ ಫಾರ್ಮ್ ಆಗಿದೆ. ತಂಡೀರು ಅಂತ ಇದ್ದಿದ್ದು ತಂಡೀರು ಆಯ್ತಲ್ವಾ, ಅದೇ ತರ ಶಾರ್ಟ್ ಫಾರ್ಮ್ ಆಗಿದೆ. ಪೂತನಿ ಅಂತ ಇದ್ದಿದ್ದು ಮೋಸ್ಟ್ಲಿ ಪತ್ನಿ ಆಗಿದೆ ಅಂತ ನಂದು. ಓಕೆ, ಇಲ್ಲ ಅವ್ರು ಬಂದಿಲ್ಲ ಇವತ್ತು, ಬಂದಿಲ್ಲ ಸರ್. ಯಾರೋ ಒಬ್ರು ಇರ್ತಾರೆ, ಒಬ್ರು ಮೇಡಮ್ ಯಾರೋ ಇರ್ತಾರೆ, ಒಬ್ರು ಇದು ನಾಳೆ ವಿಶೇಷ ಏನು ಅಂತ ಕೇಳ್ತಾರೆ. ಇನ್ನೊಬ್ರು ನಾನು ಒಲೆ ಮೇಲೆ ಏನು ಇಡ್ಲಿ ಅಂತ ಕೇಳ್ತಾರೆ. ಎರಡಕ್ಕೂ ಒಂದೇ ಉತ್ತರ ಓಕೆ, ಕಾಂತಾರೆಡ್ಡಿ ಅವ್ರಿಗೆ ಆಗ್ಲೇ ಹೇಳ್ತಾರೆ ಹಾಲಿಡೇ. ಹಾಲಿಡೇ ಅಂದ್ರೆ ನಾಳೆ ರಜಾ ಪ್ಲಸ್ ಹಾಲಿಡೇ. ಅಯ್ಯೋ, ನಾವು ಈಗ ಒಳಗೆ ಬನ್ನಿ ಅಂತ ಹೇಳಲಿಕ್ಕೆ ಕಮಿನ್ ಪ್ಲೀಸ್ ಅಂತ ಹೇಳ್ತೇವೆ, ರೈಟ್? ಅದೇ ಡಚ್ ಅವರು ಏನ್ ಹೇಳ್ತಾರೆ, ಹೇಗೆ ಹೇಳ್ತಾರೆ? ಡಚ್ ಅವರು ಇಂಗ್ಲಿಷ್ ಅಲ್ಲಿ ಕಮಿನ್ ಪ್ಲೀಸ್ ಅಂತ ಹೇಗೆ ಹೇಳ್ತಾರೆ? ಡಚ್ ಅವರು ಅವರಿಬ್ರು ಡಚ್ ಅವರು ಇಲ್ಲಿಂದ ಹೋಗಿದ್ದಾರೆ, ಸೊ ಧೈರ್ಯವಾಗಿ ಹೇಳ್ಬೋದು, ಪರವಾಗಿಲ್ಲ. ಯು ಕಮಿನ್ ಪ್ಲೀಸ್ ಒಂದು ಇಲ್ಲ, ಸ್ವಲ್ಪ ಫಾರ್ಮಲ್ ಆಯ್ತು ಅದು. ಪ್ರಶ್ನೆ ಪುನಃ ಕೇಳ್ಬೇಕಂತ. ಕಮಿನ್ ಪ್ಲೀಸ್ ಅಂತ ಡಚ್ ಅವರು ಹೇಗೆ ಹೇಳ್ತಾರೆ? ಅಲ್ಲ, ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ? ಇಲ್ಲ, ಸ್ವಲ್ಪ ಫಾರ್ಮಲ್. ನಾನು ಅನ್ಕೊಳ್ತಾ ಇರೋದು, ಅವರು ಎಲ್ಲದಕ್ಕೂ ಎ ಅಂತ ಸೇರಿಸ್ತಾರಲ್ವಾ, ಕಮಿನ್ ಪ್ಲೀಸ್ ಅಂತ, ಕಮಿನ್ ಪ್ಲೀಸ್ ಅಂತ ಹಾಗೆ ಹೇಳ್ತಾರೆ ಅಂತ ನಾನು. ಮತ್ತೆ ಇದು ಕಡೆಯ ಪ್ರಶ್ನೆ, ಮತ್ತು ಪ್ಲಸ್ ಒಬ್ಬ ಏನಾಗ್ತದೆ? ಮತ್ತೊಬ್ಬ ಯಾವ ಸಂಧಿ? ಇದು ಯಾವ ಸಂಧಿ? ಮತ್ತು ಪ್ಲಸ್ ಒಬ್ಬ ಮತ್ತೊಬ್ಬ ಯಾವ ಸಂಧಿ? ಆಗಮ ಸಂಧಿ. ಸಿಂಪಲ್ ಆಗಿರೋದು ಹೇಳಿ ಸರ್. ಲೋಪ ಸಂಧಿ, ಸ್ವರಲೋಪ ಸಂಧಿ, ಕರೆಕ್ಟ್ ಆಗಿ ಹೇಳಿ. ಅದೇ ರೀತಿ ಇಂಗ್ಲಿಷ್ ಯಾವ್ದಾದ್ರು ಒಂದು, ಆಂಗ್ಲ ಲೋಪ ಸಂಧಿ ಯಾವ್ದಾದ್ರು ಒಂದು ಉದಾಹರಣೆ ಬೇಕು? ಒಂದು ಎರಡು ಆಂಗ್ಲ ಲೋಪ ಸಂಧಿ. ಟಾಮ್ ಪ್ಲಸ್ ಟುಮಾರೋ ಹೇಳ್ತೀರಿ ಅಂತಾನ? ಮಿಸ್ ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಅದು ಲೋಪ ಏನು ಇಲ್ಲ ಅದರಲ್ಲಿ, ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್. ಕೆಲವು ಇನ್ನು ಅದು ಸ್ಮಾಗ್. ನಿಜವಾದ ಫಾರ್ಮಲ್ ಉತ್ತರ ಹೇಳ್ಬೇಕು ಅಂದ್ರೆ ಸ್ಮೋಕ್ ಪ್ಲಸ್ ಫಾಗ್, ಸ್ಮಾಗ್ ಆಯ್ತು. ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್, ಬ್ರಂಚ್ ಆಯ್ತು, ಆಯ್ತಾ? ಅದೇ ರೀತಿ ಒಂದು ಏನೋ ಯೋಚನೆ ಬರ್ತಾ ಇತ್ತು. ಸೊ ಈಗೇನು ಒಂದು ಕಪಲ್ ಆಫ್ ಯೋಚನೆ ಬರ್ತಾ ಇತ್ತು. ಕಾನ್ಸ್ಟೆಂಟ್ ಪ್ಲಸ್ ಆಂಟಿಸಿಪೇಷನ್. ನಾನು ಇಂಥದ್ದೇ ಕೆಲವೆಲ್ಲ ಜೋಕ್ಸ್ ಎಲ್ಲ ಮಾಡ್ತಾ ಇದ್ದೆ. ಮೇಡಮ್ ಅಂತ ಅದಕ್ಕೂ ಒಂದು ಏನೋ ಮಾಡಿದ್ದೆ. ಒಂದು ದಿವಸ ಒಬ್ರು ಮೇಡಮ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು ಕೇಳಿ. ಅದಕ್ಕೆ ಅವ್ರು ಬಂದ್ಬಿಟ್ಟು ನನಗೆ ಇನ್ನೊಂದು ಆಂಗ್ಲ ಲೋಪ ಸಂಧಿ ಗೊತ್ತು ಅಂತ ಹೇಳಿದ್ರು. ಏನು ಅಂತ ಕೇಳಿ, ಮ್ಯಾಡ್ ಪ್ಲಸ್ ಹೂ, ಮಧು ಅಂತ ಹೇಳೋದು. ಸರಿ, ಆದ್ರೆ ಅವತ್ತಿಂದ ಮಾಡಿಲ್ಲ. ತುಂಬಾ ಧನ್ಯವಾದಗಳು.